ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತು ಕೂಡ ಯಾಕೆ ವಿತೌಟ್ ಮೇಕಪ್ ಅಲ್ಲಿ ನಾನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ಕೂಡ ನಾವು ಪ್ರಾಕ್ಟಿಕಲ್ ಕ್ಲಾಸ್ ನ ಮಾಡ್ತಾ ಇದೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಲಾಸ್ ಅಂತಾನೆ ಹೇಳ್ಬೋದು. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ, ನಿಮ್ಗೆ ತುಂಬಾ ಬೆನಿಫಿಟ್ ಆಗುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ಕ್ಲಾಸ್ ನ ಯಾರೆಲ್ಲ ನೋಡಿಲ್ಲ, ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ನಿನ್ನೆ ಕ್ಲಾಸ್ ಕೂಡ ನೋಡ್ಕೊಂಡ್ ಬನ್ನಿ. ಮತ್ತೆ ಥಿಯರಿ ಕ್ಲಾಸಸ್ ಎಲ್ಲಾನು ನಾನು ಅಪ್ಲೋಡ್ ಮಾಡಿದೀನಿ, ಡೇ 1 ಡೇ 2 ಡೇ 3 ಈ ರೀತಿ. ಈಗ ನೀವು ಅದನ್ನು ಕೂಡ ಹೋಗಿ ನೋಡಿ. ಇವತ್ತು ನಮ್ದು ಡೇ 7 ವಿಡಿಯೋ. ಇನ್ನು ನಾವು ಡೇ 1 ಸ್ಟಾರ್ಟ್ ಮಾಡಿದ್ದು ರೀಸೆಂಟ್ ಅಂತಾನೆ ಅನ್ನಿಸ್ತಾ ಇದೆ. ಆಲ್ರೆಡಿ ನಾವು ಡೇ 7 ಗೆ ಬಂದಿದೀವಿ. ಎಷ್ಟು ಬೇಗ ಬೇಗ ಕ್ಲಾಸಸ್ ಮುಗಿತಾ ಇದೆ ಅಲ್ವಾ? ಸೊ ಅದಕ್ಕೆ ಎಲ್ರು ಕೂಡ ಅಷ್ಟೇ, ಆದಷ್ಟು ಬೇಗ ಬೇಗ ನೀವು ಕೂಡ ಕಲ್ತು ನೀವು ಕೂಡ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ನೀವು ಕೂಡ ಅರ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋ ಪೋಸ್ಟ್ ಆದ ತಕ್ಷಣ ಎಲ್ರು ಕೂಡ ವಿಡಿಯೋನ ನೋಡಿ ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಜಸ್ಟ್ ನೋಡಿದ್ರೆ ಸಾಕಾಗಲ್ಲ, ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಅವಾಗೆ ಅಲ್ವಾ, ಇವಾಗ ಥಿಯರಿ ಅಂದ್ರೆ ನೋಡ್ಬೋದು, ಪ್ರಾಕ್ಟಿಕಲ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ವಾ ಬರೋದು. ಸೊ ಅದಕ್ಕೋಸ್ಕರ ಮನೆಯಲ್ಲಿ ಪ್ರಾಕ್ಟೀಸ್ ಒಂದು ಕಂಪಲ್ಸರಿ ಆಗಿ ಮಾಡಿ. ನೀವು ಡೇ 1 ಡೇ 2 ಡೇ 3 ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕಲಿತಾ ಕಲಿತಾ ಅಪ್ಗ್ರೇಡ್ ಆಗ್ತಾ ಹೋಗಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾವು ಫ್ರೀ ಆಗಿ ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ನಾವು ಕಂಡಕ್ಟ್ ಮಾಡ್ತಾ ಇರೋದು ಅಂತ. ಸೊ ನಾನು ಈ ಒಂದು ಕೋರ್ಸ್ ನ ಕಂಡಕ್ಟ್ ಮಾಡೋದಿಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾನೆ ಇದ್ದೀನಿ. ಯಾಕೆಂತಂದ್ರೆ ಎಷ್ಟೊಂದ್ ಜನಕ್ಕೆ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಆಸೆ ಇರತ್ತೆ. ಬಟ್ ಅವ್ರ ಆಸೆನ ನೆರವೇರಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಕೆಲವೊಂದು ರೀಸನ್ ಇಂದ ಆಗ್ತಾ ಇರಲ್ಲ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅಂತ ಅಂದ್ರೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೂ ಮನೆಯಿಂದ ಆಚೆ ಬರೋದಿಕ್ ಆಗಲ್ಲ. ಇವಾಗ ಮನೆಯಿಂದ ಹೊರಗಡೆ ಬಂದು, ಇವಾಗ ಮಕ್ಳು ಇರ್ತಾರೆ, ಮನೇಲಿ ತುಂಬಾ ಕೆಲಸ ಇರತ್ತೆ, ಆಚೆ ಬಂದು ಕಲಿಯೋದಿಕ್ ಆಗಲ್ಲ ಅಂತವ್ರೆಲ್ರಿಗೂ ಕೂಡ ಯೂಸ್ ಆಗ್ಲಿ ಅಂತಾನೆ ನಾನು ಈ ಒಂದು ಕೋರ್ಸ್ ನ ಮಾಡ್ತಾ ಇರೋದು. ಬಟ್ ನೀವೆಲ್ರೂ ಕೂಡ ನನ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಯಾಕಂತಂದ್ರೆ ಎಷ್ಟೊಂದ್ ಜನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ಡೌಟ್ ನ ಕ್ಲಿಯರ್ ಮಾಡೋದಿಕ್ಕೆ ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. 100% ನಾನು ಕ್ಲಿಯರ್ ಮಾಡ್ತೀನಿ. ಅಲ್ಲಿ ನಾನು ರಿಪ್ಲೈ ಮಾಡಿಲ್ಲ ಅಂತ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಂತೂ 100% ನಾನು ಕ್ಲಿಯರ್ ಮಾಡ್ತೀನಿ. ನಿಮ್ ಸಪೋರ್ಟ್ ಇದ್ರೇನೆ ಅಲ್ವಾ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಿಕ್ಕೆ ನನಗೂ ಕೂಡ ಜೋಶ್ ಬರೋದು. ನಿಮ್ ಸಪೋರ್ಟೇ ಇಲ್ಲ ಅಂತಂದ್ರೆ, ಇವಾಗ ಲೈಕ್ಸ್ ಬರ್ತಿಲ್ಲ, ಏನು ಕಮೆಂಟ್ಸ್ ಬರ್ತಿಲ್ಲ ಅಂತ ಅಂದ್ರೆ ನಮಗೂ ಕೂಡ ನಾವು ಮಾಡ್ತಿರೋದೇ ವೇಸ್ಟ್ ಏನೋ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ನಾವು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಏನಾದ್ರೂ ಕೆಲಸ ಮಾಡ್ತಿರುವಾಗ ನಮ್ಗೆ ಆಡಿಯನ್ಸ್ ಸಪೋರ್ಟ್ ಕೂಡ ಹಂಗೆ ಸಿಕ್ಕಿದ್ರೆ ಇನ್ನೂ ಆ ಕೆಲಸ ತುಂಬಾ ಚೆನ್ನಾಗಿ ಬೇಗ ಬೇಗ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಎಲ್ರು ಕೂಡ ಅಷ್ಟೇ, ವಿಡಿಯೋ ನೋಡ್ತಾ ಇದೀರಾ ಅಲ್ವಾ, ದಯವಿಟ್ಟು ಎಲ್ರು ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಏನ್ ಡೌಟ್ ಬರುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಓಕೆ, ನಾನು ಇವತ್ತು ತುಂಬಾ ಡ್ರ್ಯಾಗ್ ಮಾಡೋದಿಕ್ ಹೋಗೋದಿಲ್ಲ. ಇವತ್ತಿನ ಡೇ 7 ಕ್ಲಾಸ್ ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಪ್ರೀವಿಯಸ್ ಕ್ಲಾಸ್ ನ ನೋಡಿಲ್ಲ, ನಾನು ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಹೋಗಿ ಒಂದ್ಸರಿ ನೋಡಿ. ಓಕೆನಾ? ಇವತ್ತು ಡೇ 7 ಕ್ಲಾಸ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಕಲರ್ ಕರೆಕ್ಷನ್ ಮತ್ತೆ ಕನ್ಸೀಲರ್ಗೂ ಕಲರ್ ಕರೆಕ್ಷನ್ಗೂ ಏನ್ ವ್ಯತ್ಯಾಸ, ಯಾವ ರೀತಿ ಮಾಡ್ಬೇಕು ಅನ್ನೋದು ಇವತ್ತು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವ್ ಏನ್ ಬಗ್ಗೆ ತಿಳ್ಕೊಂಡ್ವಿ ಅಂತ ಅಂದ್ರೆ, ಈಗ ಫಸ್ಟ್ ಸ್ಟೆಪ್ ಏನು, CTM ಕ್ಲೆನ್ಸಿಂಗ್ ಟೋನರ್ ಮಾಯಶ್ಚರೈಸರು ಮತ್ತೆ ಪ್ರೈಮರು. ಸ್ಟೆಪ್ 2ಗೆ ಪ್ರೈಮರ್ ಬರುತ್ತೆ. ಇವಾಗ ನಾವು ಸ್ಟೆಪ್ 3 ನ ಕಂಟಿನ್ಯೂ ಮಾಡ್ತಾ ಇದೀವಿ. ಹೇಗೆ ಅಪ್ಲೈ ಮಾಡೋದು ಮತ್ತೆ ಯಾವ ಸ್ಕಿನ್ ಟೋನ್ ಅವ್ರಿಗೆ ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಮಾಯಶ್ಚರೈಸರ್ ಹಾಕ್ಬೇಕು, ಯಾವ ಪ್ರೈಮರ್ ಹಾಕ್ಬೇಕು, ಮತ್ತೆ ಅವ್ರಿಗೆ ಯಾವ ರೀತಿ ಟೋನರ್ ಹಾಕ್ಬೇಕು, ಮತ್ತೆ ಅಪ್ಲಿಕೇಶನ್ ಮಾಡೋದು ಹೇಗೆ, ನಾವು ಜಸ್ಟ್ ಪ್ರಾಡಕ್ಟ್ ನ ಎಷ್ಟು ಕಾಸ್ಟ್ಲಿ ಕೊಟ್ಟು ಪರ್ಚೇಸ್ ಮಾಡಿದ್ರು ನಮ್ಗೆ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಕಪ್ ಅಲ್ಲಿ. ಆ ಟೆಕ್ನಿಕ್ಸ್ ನ ಕಲಿದೇ ಇದ್ರೆ ನಾವು ಫ್ಲಾಲೆಸ್ ಮೇಕಪ್ ಬರೋದಿಲ್ಲ. ಮತ್ತೆ ಏನ್ ಗೊತ್ತಾ, ಮೇಕಪ್ ಅಲ್ಲಿ ಸಕ್ಸಸ್ ಆಗಲ್ಲ. ಮೇಕಪ್ ಅಲ್ಲಿ ಏನೋ ಒಂದು ಫಾಲ್ಟ್ ಕಾಣ್ತಾ ಇರುತ್ತೆ, ಮತ್ತೆ ಎಲ್ಲಾ ಮೇಕಪ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಟೆಕ್ನಿಕ್ಸ್, ಒಂದು ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದಕ್ಕೋಸ್ಕರನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪ್ರತಿಯೊಂದು ಹೇಗೆ ಮಾಯಶ್ಚರೈಸರ್ ಅಪ್ಲೈ ಮಾಡ್ಬೇಕು, ಹೇಗ್ ಪ್ರೈಮರ್ ಅಪ್ಲೈ ಮಾಡ್ಬೇಕು, ಮತ್ತೆ ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂತಾನು ನಾನು ಡೀಟೈಲ್ ಆಗಿ ನಿಮ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾವ ಸ್ಕಿನ್ ಟೈಪ್ಗೆ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂತ ಕೂಡ ನಾನು
ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿದೀನಿ, ನೀವು ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇನ್ನು ಇವತ್ತು ಅಷ್ಟೇ, ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಪ್ರಾಡಕ್ಟ್ಸ್ ನ ನಿಮ್ಗೆ ಶೋ ಮಾಡ್ತೀನಿ ಆ ಪ್ರಾಡಕ್ಟ್ಸ್ ಕೂಡ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಇವತ್ತು ಕ್ವಿಕ್ ಆಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಇವಾಗ ನಾವು ಮಾಡ್ತಾ ಇರೋದು ಕಲರ್ ಕರೆಕ್ಷನ್ ಮತ್ತೆ ಕನ್ಸೀಲರ್. ಈಗ ಕಲರ್ ಕರೆಕ್ಷನ್ ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ? ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ ನನ್ನ ಫೇಸ್ ಅಲ್ಲೇ ನೋಡಿ, ನನ್ನ ಫೇಸ್ ಅಲ್ಲಿ ಇವಾಗ ಈವನ್ ಆಗಿದ್ಯಾ ನನ್ನ ಫೇಸು? ಇಲ್ಲ ನೋಡಿ, ಪಿಂಪಲ್ಸ್ ಮಾರ್ಕ್ ಇದೆ, ಡಾರ್ಕ್ ಸರ್ಕಲ್ ಇದೆ ನೋಡಿ, ಎಲ್ಲ ಇವಾಗ ಇಲ್ಲೆಲ್ಲ ಡಾರ್ಕ್ ಇಲ್ಲೆಲ್ಲ ಪಿಂಪಲ್ ಮಾರ್ಕ್ಸ್, ಕೆಲವೊಂದ್ ಕಡೆ ರೆಡ್ ಮಾರ್ಕ್ಸ್ ಇದೆ. ಇದನ್ನೆಲ್ಲ ನಾವು ಹೈಡ್ ಮಾಡೋದಕ್ಕೆ ಕಲರ್ ಕರೆಕ್ಷನ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಕಲರ್ ಥಿಯರಿ ಅಂತೂ ತುಂಬಾ ಚೆನ್ನಾಗಿ ನಿಮ್ಗೆ ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಥಿಯರಿ ಕ್ಲಾಸ್ ಅಲ್ಲಿ ಕಲರ್ ಥಿಯರಿನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ನಿಮ್ಗೆ ಒತ್ತಿ ಹೇಳಿದ್ದು. ಓಕೆ, ಇವಾಗ ನಿಮ್ಗೆ ಪ್ರಾಕ್ಟಿಕಲ್ ಮಾಡ್ತಿರಲ್ಲ, ಇವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಈಗ ಕಲರ್ ಕರೆಕ್ಷನ್ ಮಾಡೋದಕ್ಕೆ ನೋಡಿ, ಈ ರೀತಿ ಇನ್ಸೈಟ್ ಅವ್ರದ್ದು ನಿಮ್ಗೆ ಕಲರ್ ಕರೆಕ್ಟಿಂಗ್ ಪ್ಯಾಲೆಟ್ ಸಿಗುತ್ತೆ. ಇದು ತುಂಬಾ ಕಡಿಮೆ ಪ್ರೈಸ್ಗೂ ಸಿಗುತ್ತೆ ಮತ್ತೆ ಬೆಸ್ಟ್ ಅಂತಾನು ಹೇಳ್ಬೋದು. ನೀವು ಬ್ರೈಡ್ಸ್ಗೆಲ್ಲ ಯೂಸ್ ಮಾಡುವಾಗ ಯಾವ್ದು ಯೂಸ್ ಮಾಡ್ಬೇಕು ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ಗೆ ಇದರಲ್ಲಿ ಎಲ್ಲಾ ಕಲರ್ಸ್ ಇದೆ. ಇದರಲ್ಲಿ ನಾನು ಯಾವ್ಯಾವ ಕಲರ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ಫಸ್ಟ್ ನೋಡಿ, ಈಗ ಇಲ್ಲಿ ಪರ್ಪಲ್ ಕಲರ್ ಇದೆ. ಈ ಒಂದು ಪರ್ಪಲ್ ಕಲರ್ ನ ಏನಕ್ಕೆ ಯೂಸ್ ಮಾಡ್ತೀವಿ? ಇವಾಗ ನಾನು ನಿಮ್ಗೆ ಆಲ್ರೆಡಿ ಥಿಯರಿ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ. ಇವಾಗ ಎಷ್ಟೊಂದ್ ಜನ ಅರ್ಶನ ಹಚ್ಚಿರ್ತಾರೆ. ಇವಾಗ ಮದ್ವೆಗಳಲ್ಲಿ ಅರ್ಶನ ಶಾಸ್ತ್ರ ಮಾಡ್ತಾರೆ ಅಲ್ವಾ, ಅರ್ಶನ ಹಚ್ಚಿರ್ತಾರೆ. ಆ ಇವಾಗ ಅರ್ಶನ ನಾವ್ ಎಷ್ಟು ಒರೆಸಿದ್ರು ಎಷ್ಟೇ ತೊಳೆದ್ರು ಅದು ಆ ಕಲೆ ಗಟ್ಟಿಯಾಗಿ ಬಿಟ್ಟಿರುತ್ತೆ. ಇವಾಗ ನಾವ್ ಎಷ್ಟೇ ತೊಳೆದ್ರು ಡೀಪ್ ಆಗಿ ಅದು ಹೋಗೋದಿಲ್ಲ. ಆ ಟೈಮಲ್ಲಿ ನಾವ್ ಹಾಗೆ ಏನಾದ್ರೂ ಮೇಕಪ್ ಮಾಡಿದ್ರೆ ನಮ್ದು ಮೇಕಪ್ ಗ್ರೇ ಆಗೋದು ಮತ್ತೆ ಆಕ್ಸಿಡೈಸ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಆ ಯೆಲ್ಲೋ ಕಲರ್ ನ ಕಟ್ ಆಫ್ ಮಾಡೋದಕ್ಕೆ ನಾವು ಈ ಒಂದು ಪರ್ಪಲ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡ್ತೀವಿ. ಈಗ ನೋಡಿ, ಈಗ ಯೆಲ್ಲೋ ಕಲರ್ಗೆ ಕಲರ್ ವೀಲ್ ನೋಡೋಣ. ಈಗ ಈ ಯೆಲ್ಲೋ ಕಲರ್ಗೆ ಕಾಂಪ್ಲಿಮೆಂಟರಿ ಕಲರ್ ಯಾವುದು? ನೋಡಿ, ಯೆಲ್ಲೋಗೆ ಕಾಂಪ್ಲಿಮೆಂಟರಿ ಪರ್ಪಲ್. ಈ ಯೆಲ್ಲೋಗೆ ಕಾಂಪ್ಲಿಮೆಂಟರಿ ಕಲರ್ ಪರ್ಪಲ್. ಸೊ ಅದಕ್ಕೋಸ್ಕರ ನಾವು ಯೆಲ್ಲೋ ಕಲರ್ ನ ಕಟ್ ಆಫ್ ಮಾಡೋದಕ್ಕೆ ಪರ್ಪಲ್ ಯೂಸ್ ಮಾಡ್ತೀವಿ. ಓಕೆನಾ? ಇನ್ನ ನೆಕ್ಸ್ಟ್ ಗ್ರೀನ್ ಕಲರ್ ಇದೆ ನೋಡಿ, ಇದರಲ್ಲಿ ಗ್ರೀನ್ ಕಲರ್. ಈ ಗ್ರೀನ್ ಕಲರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ನೋಡಿ, ಈಗ ಗ್ರೀನ್ ಗೆ ಕಾಂಪ್ಲಿಮೆಂಟರಿ ಕಲರ್ ಯಾವ್ದಪ್ಪ? ರೆಡ್. ಇವಾಗ ರೆಡ್ ಕಲರ್ ನ ಕಟ್ ಆಫ್ ಮಾಡೋದಕ್ಕೆ ನಾವು ಗ್ರೀನ್ ಯೂಸ್ ಮಾಡ್ತೀವಿ. ಈಗ ನೋಡಿ, ಒಬ್ಬೊಬ್ಬರಿಗೆ ರೆಡ್ ಮಾರ್ಕ್ಸ್ ಇರುತ್ತೆ, ತುಂಬಾ ಫೇರ್ ಇರ್ತಾರಲ್ವಾ, ಅವ್ರಿಗೆ ರೆಡ್ ಪಿಂಪಲ್ಸ್ ಇರುತ್ತೆ. ಮಾರ್ಕ್ಸ್ ಅನ್ನೋದಕ್ಕಿಂತ ಪಿಂಪಲ್ಸ್ ಇರುತ್ತೆ. ಆ ಪಿಂಪಲ್ಸ್ ನ ಹೈಡ್ ಮಾಡೋದಕ್ಕೆ ನಾವು ಈ ಒಂದು ಗ್ರೀನ್ ಕಲರ್ ಕರೆಕ್ಟರ್ ನ ಯೂಸ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಆರೆಂಜ್. ಆರೆಂಜ್ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಆರೆಂಜ್ ಕಲರ್ ಮತ್ತೆ ಗ್ರೀನು ಮತ್ತೆ ಈ ಒಂದು ಪರ್ಪಲ್ ಇದು ನಿಮ್ ಹತ್ರ ಕಂಪಲ್ಸರಿ ಇರ್ಲೇಬೇಕು. ಸೊ ನೀವು ಈ ಒಂದು ಪ್ಯಾಲೆಟ್ ನ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂತಂದ್ರೆ ತುಂಬಾ ಜಾಸ್ತಿ ಏನ್ ಯೂಸ್ ಮಾಡಲ್ಲ, ಇದ್ರೆ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ಈ ಒಂದು ಸ್ಟೆಪ್ಸ್ ಗಳನ್ನ ನಾವು ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಈಗ ಡಾರ್ಕ್ ಸರ್ಕಲ್ ಅಂತೂ ಈಗಂತೂ 99% ಜನರಲ್ ಇದ್ದೇ ಇರುತ್ತೆ, ಯಾರೋ 1% ಅಲ್ಲಿ ಇರೋದಿಲ್ಲ. ಯಾಕಂತಂದ್ರೆ ಈಗಿನ ಲೈಫ್ ಸ್ಟೈಲೇ ಆಗಿದೆ. ಜಾಸ್ತಿ ಇವಾಗ ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋದು, ನಿದ್ದೆ ಸರಿಯಾಗಿ ಮಾಡಲ್ಲ, ಮತ್ತೆ ಫೋನ್ ನೋಡೋದು, ಇದೆಲ್ಲ ಮತ್ತೆ ಒಬ್ಬೊಬ್ರಿಗೆ ಹೆರಿಡಿಟಿ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಎಷ್ಟೊಂದ್ ಜನ ಅವ್ರ ಫ್ಯಾಮಿಲಿಯಲ್ಲೂ ಇರುತ್ತೆ, ಅವ್ರಿಗೂ ಹಂಗೆ ಕಂಟಿನ್ಯೂ ಆಗಿರುತ್ತೆ. ಈ ಒಂದು ಕಾರಣಗಳಿಂದ ಡಾರ್ಕ್ ಸರ್ಕಲ್ ಇದ್ದೇ ಇರುತ್ತೆ. ಈಗ ಈ ಒಂದು ಕಾರಣಗಳು ಕೂಡ ಸರ್ವೇ ಸಾಮಾನ್ಯ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಡಾರ್ಕ್ ಸರ್ಕಲ್ ನ ಹೈಡ್ ಮಾಡೋದಕ್ಕೆ ನಾವು ಆರೆಂಜ್ ಕಲರ್ ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಡಾರ್ಕ್ ಸರ್ಕಲ್ ನ ಹೈಡ್ ಮಾಡೋದಕ್ಕೆ ಆರೆಂಜ್ ಕಲರ್ ನ ಯೂಸ್ ಮಾಡ್ತೀವಿ. ಇನ್ನು ಈ ಒಂದು ಕಲರ್ ವೀಲ್ ಅಲ್ಲಿ ನೋಡಿ, ಈ ಕಲರ್ ಒಂದಿದೆ ನೋಡಿ, ಇದು ಕನ್ಸೀಲರ್, ಒಂದು ಮೀಡಿಯಂ ಸ್ಕಿನ್ ಟೋನ್, ಮೀಡಿಯಂಗಿಂತ ಸ್ವಲ್ಪ ಒಂಚೂರು ಡಾರ್ಕ್. ಈ ಕನ್ಸೀಲರ್ ನ ನಾವು ಇವಾಗ ತುಂಬಾ ಡಾರ್ಕ್ ಸರ್ಕಲ್ ಇರಲ್ಲ ಅಲ್ವಾ, ಅವರಿಗೆ ನಾವು ಲೈಟ್ ಆಗಿರುತ್ತೆ ಅಂತವ್ರಿಗೆ ನಾವು ಆರೆಂಜ್ ಹಾಕಿಲ್ಲ ಅಂತಂದ್ರೂ ಈ ಕನ್ಸೀಲರ್ ಅಲ್ಲೇ ಕವರ್ ಆಗತ್ತೆ, ಅದಕ್ಕೆ ಯೂಸ್ ಮಾಡ್ತೀವಿ. ಇನ್ನು ಈ ಕಲರ್ ಇದೆ ನೋಡಿ, ತುಂಬಾ ಡಾರ್ಕ್ ಕನ್ಸೀಲರ್. ಈ ಕಲರ್ ನ ನಾವು ಕಾಂಟೋರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇವಾಗ ಇಷ್ಟು ತಿಳ್ಕೊಳ್ಳಿ. ಎಲ್ಲ ಒಂದೇ ಸರಿ ಹೇಳಿದ್ರೆ ನಿಮ್ಗೆ ಇದು ತಲೆಗೆ ಹೋಗಲ್ಲ, ಯಾಕಂತಂದ್ರೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಈಗ ನನ್ನ ಫೇಸ್ ಅಲ್ಲಿ ನಿಮಗೆ ಮಾಡ್ತಾ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ, ಇವಾಗ ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಈಗ ನೋಡಿ, ನಾನು ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್ ಆಗಿದೆ, ಸ್ಕಿನ್ ಪ್ರೆಪ್ ಆಗಿದೆ, ಮತ್ತೆ ಪ್ರೈಮರ್ ಕೂಡ ನಾನು ಹಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಅದಾದ ತಕ್ಷಣ ನೋಡಿ ನಮ್ ಫೇಸ್ ಅಲ್ಲಿ ಏನೇನ್ ಕರೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ಬೇಕು. ಈಗ ನನ್ ಫೇಸ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ನೋಡಿ, ಡಾರ್ಕ್ ಸರ್ಕಲ್ ಇದೆ ನನ್ನ ಫೇಸ್ ಅಲ್ಲಿ, ಮತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇದೆ,
ಈ ಪಿಂಪಲ್ಸ್ ಮಾರ್ಕ್ಸ್ ಈ ಡಾರ್ಕ್ ಸರ್ಕಲ್ ನ ಇವಾಗ ಹೇಗೆ ಹೈಡ್ ಮಾಡೋದು ಈಗ ನೋಡಿ ನೀವು ಇದು ಐ ಶಾಡೋ ಬ್ರಷ್ ಇದು ಆಕ್ಚುಲಿ ಕನ್ಸೀಲರ್ ಬ್ರಷ್ ಕೂಡ ಸಿಗುತ್ತೆ ನಿಮ್ಗೆ ಇದನ್ನ ಕನ್ಸೀಲರ್ ಬ್ರಷ್ ಅಂತಾರೆ ನೋಡಿ ಕನ್ಸೀಲರ್ ಬ್ರಷ್ ಈ ರೀತಿ ಇರುತ್ತೆ ಇದು ಐ ಶಾಡೋ ಬ್ರಷ್ ನೋಡಿ ಈ ಒಂದು ಕನ್ಸೀಲರ್ ಬ್ರಷ್ ಅಲ್ಲೂ ಕೂಡ ನೀವು ಈ ರೀತಿ ಅಪ್ಲೈ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಈ ರೀತಿ ಒಂದು ಐ ಶಾಡೋ ಬ್ರಷ್ ಫ್ಲಫಿ ಬ್ರಷ್ ಇದನ್ನ ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ ಅಂತ ಅಂತಾರೆ ಈ ಒಂದು ಬ್ರಷ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ನೀವು ಈ ಕನ್ಸೀಲರ್ ಬ್ರಷ್ ಗಿಂತ ಈ ಬ್ರಷ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಒಂದು ಬ್ರಷ್ ಅಲ್ಲಿ ಮಾಡ್ತಾ ಇದ್ದೀನಿ ಇದು ಕನ್ಸೀಲರ್ ಬ್ರಷ್ ಅಲ್ಲೂ ಮಾಡ್ಬೋದು ಇದ್ರಲ್ಲೂ ಮಾಡ್ಬೋದು ಬಟ್ ರಿಸಲ್ಟ್ ಇದ್ರಲ್ಲೇ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ನಿಮ್ಗೆ ನಾಲೆಡ್ಜ್ ಗೊತ್ತಿರ್ಲಿ ಅಂತ ನಾನು ಎರಡೂ ಕೂಡ ತೋರಿಸ್ತಾ ಇದ್ದೀನಿ ಓಕೆ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ಡಾರ್ಕ್ ಸರ್ಕಲ್ ನ ಹೈಡ್ ಮಾಡೋದಕ್ಕೆ ನಾವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕು ಅಂತ ಓಕೆ ನನಗೆ ನೋಡಿ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ ಇದೆ ಸೊ ಅದಕ್ಕೋಸ್ಕರ ನಾನು ಈಗ ಹೈಡ್ ಮಾಡೋದಕ್ಕೆ ನೋಡಿ ಈಗ ಒಂದು ಆರೆಂಜ್ ಕಲರು ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಡಿಪ್ ಮಾಡಿಕೊಂಡು ಡೈರೆಕ್ಟ್ ಅಪ್ಲೈ ಮಾಡ್ತಾ ಇಲ್ಲ ನಾನು ಫಸ್ಟ್ ಕೈ ಮೇಲೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಪ್ರಾಡಕ್ಟ್ ಆದಷ್ಟು ಕಮ್ಮಿ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾಗತ್ತೆ ನಾವು ಅಂಡರ್ ಐಯಲ್ಲಿ ಇಲ್ಲಾಂದ್ರೆ ಕೇಕಿ ಆಗೋ ಚಾನ್ಸಸ್ ಇರುತ್ತೆ ನೋಡಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ ನಾವು ಕಣ್ ಕೆಳಗೆ ಏನೇ ಅಪ್ಲೈ ಮಾಡ್ಬೇಕಾದ್ರೂ ನಾವು ಇಲ್ಲಿ ನೋಡಿ ಹಿಂಗೆ ಮೇಲ್ ನೋಡಿ ಅಂತ ಹೇಳ್ಬೇಕು ಕ್ಲೈಂಟ್ಸ್ ನ ಮೇಲ್ ನೋಡಿ ಅಂತ ಹೇಳಿ ನಾವು ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಮೇಲ್ ನೋಡಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಬೇಕು ಸೊ ಈಗ ನಾನು ಮಿರರ್ ಅಲ್ಲಿ ನೋಡ್ಕೋಬೇಕು ಸೊ ಅದಕ್ಕೋಸ್ಕರ ಕೆಳಗ್ ನೋಡ್ಕೊಂಡು ಮಾಡ್ಕೊಂತಾ ಇದ್ದೀನಿ ನೀವು ಕ್ಲೈಂಟ್ಸ್ಗೆ ಮಾಡುವಾಗ ನೀವು ಅವ್ರು ಮೇಲ್ ನೋಡಿದ್ರೇನೆ ನಿಮ್ಗೆ ಮಾಡೋದಕ್ಕೆ ಈಸಿ ಆಗತ್ತೆ ಓಕೆನಾ ನೋಡಿ ನಾನು ಪ್ರಾಡಕ್ಟ್ ನ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೋಡಿ ನಾನು ತುಂಬಾ ಪ್ರೆಸ್ ಮಾಡ್ತಾ ಇಲ್ಲ ಇಲ್ಲಿ ತುಂಬಾ ಸೆನ್ಸಿಟಿವ್ ಇರುತ್ತೆ ನಾವು ಜಸ್ಟ್ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಹೀಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ನಾನು ಏನು ಪ್ರೆಸ್ ಮಾಡ್ತಾ ಇಲ್ಲ ಏನು ನೋವು ಆಗೋ ತರ ಏನು ಇಲ್ಲ ಜಸ್ಟ್ ಇಷ್ಟೇ ಪ್ರೆಷರ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ 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 ಕಡಿಮೆ ಪ್ರೆಷರು ಜಸ್ಟ್ ಒಂಚೂರು ಟಚ್ ಆಗ್ತಿದೆ ಅಷ್ಟೇ ಆ ಒಂದು ಸ್ಪೀಡ್ ಅಲ್ಲೇ ನಾವು ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ನೋವು ಮಾಡಬಾರ್ದು ನೋಡಿ ನಾನು ಜಾಸ್ತಿ ಪ್ರಾಡಕ್ಟ್ಸ್ ನ ಹಾಕಿಲ್ಲ ಜಸ್ಟ್ ತುಂಬಾ ಕಡಿಮೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ನಾನೀಗ ಒಂದ್ ಸೈಡ್ ಮಾತ್ರ ತೋರಿಸ್ತೀನಿ ಯಾಕಂತಂದ್ರೆ ಈ ಸೈಡ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಈಗ ಆರೆಂಜ್ ಕರೆಕ್ಟರ್ ಹಾಕಿದೀವಿ ಈ ಆರೆಂಜ್ ಕಲರ್ ಮೇಲೆ ನಾವು ಡೈರೆಕ್ಟ್ ಇವಾಗ ನಾವು ಹೈಲೈಟ್ ಮಾಡೋದಿಕ್ಕೆ ಅಂತ ಯೂಸ್ ಮಾಡ್ತೀವಿ ಕನ್ಸೀಲರ್ನ ಅದು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಇವಾಗ ಡೈರೆಕ್ಟ್ ಲೈಟ್ ಕಲರ್ ಹಾಕಿದ್ರೆ ಅದು ಆರೆಂಜಿಶ್ ಆಗಿ ಕಾಣಿಸುತ್ತೆ ಸೊ ಈ ಒಂದು ಆರೆಂಜ್ ಕಲರ್ ನಾವು ಈಗ ಆರೆಂಜಿಶ್ ಕಾಣಿಸ್ಬಾರ್ದು ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಈ ಒಂದು ಕನ್ಸೀಲರು ಸ್ವಲ್ಪ ನಮ್ ಸ್ಕಿನ್ ಗಿಂತ 2 ಶೇಡ್ ಡಾರ್ಕರ್ ಇರಬೇಕು ಕನ್ಸೀಲರು ಈ ಒಂದು ಕನ್ಸೀಲರ್ ನಾವು ಯೂಸ್ ಮಾಡ್ತೀವಿ ನೋಡಿ ಇದು ನನ್ನ ಸ್ಕಿನ್ ಗಿಂತ 2 ಶೇಡ್ ಡಾರ್ಕರ್ ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ರೆ ನೋಡಿ ನಾನಿಲ್ಲಿ ನೋಡಿ ಇದು ನನ್ನ ಸ್ಕಿನ್ ಗಿಂತ ಡಾರ್ಕ್ ಇದೆ ಅಲ್ಲ ಗೊತ್ತಾಗ್ತಾ ಇರ್ಬೋದು ನೋಡಿ ಹೀಗಾಗಿ ನಾನು ಡಾರ್ಕರ್ ಶೇಡ್ ಕನ್ಸೀಲರ್ ನ ತಗೋತಾ ಇದ್ದೀನಿ ಸೇಮ್ ಬ್ರಷ್ ಡೈರೆಕ್ಟ್ ಅಪ್ಲೈ ಮಾಡ್ತಾ ಇಲ್ಲ ಫಸ್ಟ್ ಕೈಯಲ್ಲಿ ಈ ರೀತಿ ಪ್ರಾಡಕ್ಟ್ ನ ತಗೊಳ್ತಾ ಇದ್ದೀನಿ ನೋಡಿ ಈಗ ಸೇಮ್ ನಾವು ತುಂಬಾ ಅಂದ್ರೆ ತುಂಬಾ ಜೆಂಟಲ್ ಆಗಿ ಬ್ಲೆಂಡ್ ಮಾಡ್ಬೇಕಾಗತ್ತೆ ನಾವು ಎಲ್ಲಿ ಹಾಕಿದೀವಿ ಆರೆಂಜ್ ಕಲರು ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ನೀಟಾಗಿ ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡಿ ಅರ್ಧ ಬರ್ಧ ಮಾಡಬೇಡಿ ಪ್ರಾಡಕ್ಟ್ ನಿಲ್ಲೋ ತರ ಮಾಡಬೇಡಿ ಯಾಕಂತಂದ್ರೆ ಇಲ್ಲಿ ಅಂಡರ್ ಐ ಕೆಳಗೆ ಕೇಕಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಫ್ಲಾಲೆಸ್ ಆಗಿ ಬರಲ್ಲ ಮೇಕಪ್ ನೀಟಾಗಿ ಸ್ವಲ್ಪ ಟೈಮ್ ತಗೊಂಡು ಬ್ಲೆಂಡ್ ಮಾಡಿ ನೋಡಿ ಈಗ ಆರೆಂಜಿಶ್ ಕಾಣಿಸ್ತಾ ಇಲ್ಲ ಡಾರ್ಕ್ ಕಲರ್ ಕನ್ಸೀಲರ್ ನಾನು ಅಪ್ಲೈ ಮಾಡಿರೋದು ಕಾಣಿಸ್ತಾ ಇದೆ ಓಕೆನಾ ಈಗ ಅಂಡರ್ ಐ ಅಲ್ಲಿ ಇಷ್ಟಿರ್ಲಿ ಈಗ ನೆಕ್ಸ್ಟ್ ಅಲ್ಲಿ ಇನ್ನೂ ಒಂದು ಪ್ರಾಡಕ್ಟ್ ಹಾಕ್ಬೇಕಾಗತ್ತೆ ನಾನು ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿ ಈಗ ಇಷ್ಟಿರ್ಲಿ ಈಗ ನೋಡಿ ಇಲ್ಲೆಲ್ಲ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಈಗ ಸೇಮ್ ನಾನು ಆರೆಂಜ್ ಕಲರು ತಗೊಂಡೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಆರೆಂಜ್ ಕಲರ್ನ ಸೇಮ್ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ನನಗೆ ಸೊ ಅದಕ್ಕೋಸ್ಕರ ಮತ್ತೆ ನೋಡಿ ಇಲ್ಲೆಲ್ಲ ಪಿಂಪಲ್ ಮಾರ್ಕ್ಸ್ ಇದೆ ಸೊ ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ಆರೆಂಜ್ ಕಲರ್
ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ. ಇವಾಗ ಸೇಮ್ ಅಲ್ಲಿ ಯಾವ ರೀತಿ ಮಾಡಿದ್ವಿ ನಾವು ಅಂಡರ್ ಐ ಅಲ್ಲಿ ಆರೆಂಜ್ ಹಾಕಿದ್ಮೇಲೆ ಡಾರ್ಕ್ ಸರ್ಕಲ್ ಹೇಗೆ ನಾವು ಹೈಡ್ ಮಾಡಿದ್ವಿ ಕನ್ಸೀಲರ್ ಹಾಕಿ, ಸೇಮ್ ಅದೇ ರೀತಿ ಇವಾಗ ಆರೆಂಜ್ ಎಲ್ಲಿ ಹಾಕಿದೀವಿ ಅಲ್ಲಿ ನಾವು ಹೈಡ್ ಮಾಡಬೇಕು. ಸೇಮ್ ಇವಾಗ ನಾನು ಆರೆಂಜ್ ಕಲರ್ ಹಾಕಿದೀನಿ, ಅದ್ರ ಮೇಲೆ ಈಗ ನಾವು ನನ್ಗಿಂತ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಯೂಸ್ ಮಾಡಬೇಕು. ಆರೆಂಜ್ ಎಲ್ಲೆಲ್ಲಿ ಹಾಕಿದೀನಿ ಅಲ್ಲೆಲ್ಲ ನಾನು ಡಾರ್ಕ್ ಕಲರ್ ಕನ್ಸೀಲರ್ ಅಲ್ಲಿ ಅಪ್ಲೈ ಮಾಡಿದೀನಿ. ನೋಡಿ ಎಷ್ಟು ನೀಟಾಗಿ ಅಪ್ಲೈ ಆಯ್ತು ಅಂತ. ಈಗ ನೆಕ್ಸ್ಟ್ ಇದ್ರ ಮೇಲೆ ನಾವು ನಮ್ ಶೇಡ್ ಫೌಂಡೇಶನ್ ನ ಹಾಕ್ತಿವಿ. ಇಷ್ಟು ಮುಗ್ದಿದೆ, ಈಗ ಇದ್ರ ಮೇಲೆ ನಾವು ಫೌಂಡೇಶನ್ ಹಾಕ್ತಿವಿ. ಓಕೆ, ಈಗ ಫೌಂಡೇಶನ್ ಹಾಕಿದ್ಮೇಲೆ ಇಷ್ಟೇ ಮುಗಿಲಿಲ್ಲ ನಮ್ದು ಅಂಡರ್ ಐದು, ನಾವ್ ಇನ್ನು ಹೈಲೈಟ್ ಕೂಡ ಮಾಡ್ತೀವಿ. ಈಗ ನಾನು ನಿಮ್ಗೆ ಹೈಲೈಟ್ ಮಾಡೋದು ಮತ್ತೆ ಫೌಂಡೇಶನ್ ಹಾಕೋದು ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಈ ಸೈಡ್ ನಾನು ಕನ್ಸೀಲರ್ ಅಲ್ಲಿ ಹೇಗೆ ಕವರ್ ಮಾಡೋದು ಅಂತ ತೋರಿಸ್ತೀನಿ. ಇದು ಕಲರ್ ಕರೆಕ್ಷನ್ ಅಲ್ಲಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಕಲರ್ ಕರೆಕ್ಟಿಂಗ್ ನ ಯೂಸ್ ಮಾಡಿ ಹೇಗೆ ನಾವು ಒಂದು ಮಾರ್ಕ್ಸ್ ನ ಕಲರ್ ಕರೆಕ್ಷನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇರೋದು. ಈಗ ನಾನು ಈ ಸೈಡ್ ನಾನು ಕನ್ಸೀಲರ್ ಯೂಸ್ ಮಾಡಿ ಹೇಗೆ ಹೈಡ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ನೋಡಿ ಈಗ ಫೌಂಡೇಶನ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ ಇದು ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ಅಂತ ಕರಿತೀವಿ. ನೀವು ಬ್ರಷ್ ಅಲ್ಲಿ ಕೂಡ ನೀವು ಬ್ಲೆಂಡ್ ಮಾಡಬಹುದು, ಇಲ್ಲ ಅಂತಂದ್ರೆ ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡಬಹುದು. ಬ್ಯೂಟಿ ಬ್ಲೆಂಡರ್ ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ರೆ ನೀಟಾಗಿ ವಾಶ್ ಮಾಡಿ ಅದರಲ್ಲಿ ಸ್ವಲ್ಪನೂ ನೀರಿಲ್ಲದೆ ಸ್ಕ್ವೀಸ್ ಮಾಡಿ ನೀವು ಯೂಸ್ ಮಾಡ್ಬೇಕಾಗತ್ತೆ. ಈಗ ನಾನು ಈ ಒಂದು ಬ್ರಷ್ ಅಲ್ಲಿ ಮಾಡೋದು ತೋರಿಸ್ತೀನಿ ನಿಮಗೆ. ನೋಡಿ ಈಗ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನಾನು ನೆಕ್ಸ್ಟ್ ನಿಮ್ಗೆ ಫೌಂಡೇಶನ್ ಯಾವ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಮತ್ತೆ ಫೌಂಡೇಶನ್ ಯಾವ ಕಲರು ಹೆಂಗ್ ಚೂಸ್ ಮಾಡೋದು ಅಂತೆಲ್ಲ ನಾನು ನೆಕ್ಸ್ಟ್ ಫೌಂಡೇಶನ್ ಸ್ಟೆಪ್ ಬಂದಾಗ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಜಸ್ಟ್ ನೀವು ಇದನ್ನ ನೋಡ್ಕೊಳ್ಳಿ. ನೋಡಿ ನಾನು ಈಗ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಫೌಂಡೇಶನ್ ಹಾಕ್ತೀವಿ ನಾವು. ಫೌಂಡೇಶನ್ ಬಗ್ಗೆನೇ ಡೀಟೇಲ್ ಆಗಿ ನಾನು ಒಂದು ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಫೌಂಡೇಶನ್ ಇಟ್ಕೋಬೇಕು, ಯಾವ ಕಲರ್ಸ್ ನೀವು ತಗೋಬೇಕು, ಯಾವ್ಯಾವ ಟೋನ್ ಇಟ್ಕೋಬೇಕು, ಯಾವ ಫೌಂಡೇಶನ್ ಯಾವ ಜೊತೆ ಮಿಕ್ಸ್ ಮಾಡ್ಬೋದು, ಇದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ನೋಡಿ ನಾನು ಫೌಂಡೇಶನ್ ನ ಅಪ್ಲೈ ಮಾಡಿದ್ದೀನಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಂತ, ಹೆವಿ ಕಾಣ್ತಾ ಇಲ್ಲ, ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದೀನಿ. ಈಗ ನಾನು ಅಂಡರ್ ಐಗೆ ಹಾಕ್ತಾ ಇಲ್ಲ ನಾನು ಫೌಂಡೇಶನ್ ನ. ನೋಡಿ ಇಷ್ಟು ಮಾತ್ರ ಹಾಕಿದ್ದೀನಿ, ಮತ್ತೆ ಇಲ್ಲೂ ಕೂಡ ಹಾಕ್ಬಿಡೋಣ. ನಾನು ಐ ಮೇಕಪ್ ಇನ್ನ ಮಾಡ್ತಾ ಇಲ್ಲ, ಸೊ ಐನ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಐನ ಸ್ಕಿಪ್ ಮಾಡಿ. ಈ ಬ್ರಷ್ನು ಅಷ್ಟೇ ನೀವು ತುಂಬಾ ಪ್ರೆಸ್ ಮಾಡಿ ಮಾಡಬಾರ್ದು. ಜಸ್ಟ್ ನಾನು ನಿಮ್ಗೆ ಇದನ್ನ ಹೇಳಿದ್ನಲ್ವಾ ಕಲರ್ ಕರೆಕ್ಟಿಂಗ್ ಅಲ್ಲಿ, ಜಸ್ಟ್ ಇದನ್ನ ಈ ರೀತಿ ಪ್ರೆಸ್ ಮಾಡಬೇಕು. ತುಂಬಾ ಪ್ರೆಸ್ ಮಾಡಬಾರ್ದು. ಜಸ್ಟ್ ಜೆಂಟಲಿ ಈ ರೀತಿ ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಯ್ತು ಅಂತ. ನೋಡಿ ಇಲ್ಲಿಗೂ ನೋಡಿ ಡಿಫ್ರೆನ್ಸ್ ನೋಡಿ. ಮತ್ತೆ ಯಾವುದೇ ರೀತಿ ಹೆವಿ ಕಾಣ್ತಾ ಇಲ್ಲ, ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಯಾಕಂತಂದ್ರೆ ನಾನು ಫೌಂಡೇಶನ್ ಶೇಡ್ ಆಗಿರ್ಬೋದು ಕಲರ್ ಕರೆಕ್ಷನ್ ಕರೆಕ್ಟ್ ಆಗಿ ಮಾಡಿದೀನಿ. ಓಕೆನಾ? ಈಗ ಅಂಡರ್ ಐ ಹತ್ರ ನಾವು ಹೈಲೈಟ್ ಮಾಡ್ತೀವಿ. ಹೈಲೈಟ್ ಮಾಡೋದಿಕ್ಕೆ ನಾವು ನಮ್ ಸ್ಕಿನ್ ಶೇಡ್ ಗಿಂತ 2 ಶೇಡ್ ಲೈಟರ್ ತಗೋಬೇಕು. ಇಲ್ಲ ಅಂತಂದ್ರೆ ಇಲ್ಲ ನನಗೆ ತುಂಬಾ ನ್ಯಾಚುರಲ್ ಆಗಿ ಬೇಕು ಅಂತ ಅಂದ್ರೆ 1 ಶೇಡ್ ಲೈಟರ್ ತಗೋಬೇಕು. ಓಕೆ, ಈಗ ನಾನು ಲೈಟರ್ ಕನ್ಸೀಲರ್ ನ ನೋಡೋಣ. ನನ್ನ ಶೇಡ್ಗಿಂತ ಸ್ವಲ್ಪ ಲೈಟ್ ಇರಬೇಕು. 2 ಶೇಡ್ ಲೈಟರ್. ನೋಡಿ ಇದು ನನ್ನ ಶೇಡ್ಗಿಂತ ಲೈಟ್ ಇದೆ ಅಲ್ವಾ? ನೋಡಿ ಚೆಕ್ ಮಾಡ್ಕೊಳ್ತಾ ಇರೋದು ನಾನು ಇಲ್ಲಿ ಈ ಕಡೆ. ಇವಾಗ ಈ ಒಂದು ಹೈಲೈಟ್ ನ ನಾನು ಯೂಸ್ ಮಾಡ್ತೀನಿ. ನೋಡಿ ನೀವು ಹೈಲೈಟ್ ಆಗಿ ಈ ಒಂದು ಪ್ಯಾಲೆಟ್ ಅಲ್ಲಿ ಈ ಒಂದು ಕಲರ್ ನ ಕೂಡ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಲೈಟ್ ಯೆಲ್ಲೋ ಇಶ್ ಇದೆ, ಇದನ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಕನ್ಸೀಲರ್ ಮಿಕ್ಸ್ ಮಾಡ್ಬೇಕಾಗತ್ತೆ, ಸೊ ಬೇಡ. ನಿಮ್ಗೆ ಲೈಟ್ ಕಲರ್ ಕನ್ಸೀಲರ್ಸ್ ನೋಡಿ ಈ ರೀತಿ ಕನ್ಸೀಲರ್ಸ್. ಈ ಲಿಕ್ವಿಡ್ ಕನ್ಸೀಲರ್ಸ್ ಅಲ್ಲಿ ತುಂಬಾ ಬ್ರ್ಯಾಂಡ್ಸ್ ಬರುತ್ತೆ. ನೀವು ಡೈಲಿ ಯೂಸ್ಗಾದ್ರೆ ಸ್ವಿಸ್ ಬ್ಯೂಟಿ ಯೂಸ್ ಮಾಡಿ. ಇಲ್ಲ ಅಂತಂದರೆ ನೀವು ಎಲ್ಲಾದರೂ ಇವಾಗ ನೀವು ಸೆಲ್ಫ್ ಮೇಕಪ್ ಮಾಡೋವಾಗ ಅವಾಗೆಲ್ಲ ಇದೆಲ್ಲ ಯೂಸ್ ಆಗುತ್ತೆ. ಬ್ರೈಡ್ಸ್ಗೆ ಯೂಸ್ ಮಾಡಬೇಕು ಅಂದರೆ ಈ ಒಂದು ಎಲೆಗರ್ಲ್ ಪ್ರೋ ಕನ್ಸೀಲರ್ಸ್ನ ಯೂಸ್ ಮಾಡಿ. ಟ್ಯೂಬ್ ಥರ ಬರುತ್ತೆ. ಇನ್ನು
ಡೈಲಿ ಯೂಸು ಮತ್ತು ಸೆಲ್ಫ್ ಮೇಕಪ್ ಮಾಡುವಾಗೆಲ್ಲ ನಿಮಗೆ ಸ್ವಿಸ್ ಬ್ಯೂಟಿ ಯೂಸ್ ಆಗುತ್ತೆ. ಇನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕನ್ಸೀಲರ್ಸ್ನು ಮತ್ತು ಎಲ್ಲ ಪ್ರಾಡಕ್ಟ್ಸ್ ಇವತ್ತು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಇನ್ನು ನೋಡಿ, ನಾನು ಲೈಟ್ ಕಲರ್ ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರ್ಸ್ನ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಎಷ್ಟು ಜೆಂಟಲಾಗಿ ಬ್ಲೆಂಡ್ ಮಾಡಬೇಕು, ನಿಧಾನಕ್ಕೆ ಟೈಮ್ ತಗೊಂಡು ನಿಧಾನಕ್ಕೆ ಬ್ಲೆಂಡ್ ಮಾಡಿ. ತುಂಬ ಪ್ರಾಡಕ್ಟ್ಸ್ನ ಹಾಕಬೇಡಿ, ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದು ನೀಟಾಗಿ ಬ್ಲೆಂಡ್ ಮಾಡಿ. ನೀವು ಏನೇ ಆಗಲಿ ಫೌಂಡೇಶನ್ ಹಾಕಿ, ಕನ್ಸೀಲರ್ ಹಾಕಿ, ಏನೇ ಹಾಕಿ, ಒಂದು ಲಿಪ್ಸ್ಟಿಕ್ ಹಾಕೋವಾಗೂ ಅಷ್ಟೇ ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ನೋಡಿ, ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ಬ್ಲೆಂಡ್ ಆದಮೇಲೆ ನಾವು ಲೂಸ್ ಪೌಡರ್ನ ಯೂಸ್ ಮಾಡಿಬಿಟ್ಟು ಸೆಟ್ ಮಾಡಬೇಕಾಗುತ್ತೆ ಆ ಒಂದು ಜಾಗನ. ಲೂಸ್ ಪೌಡರ್ನ ಕೂಡ ಜಾಸ್ತಿ ನಾವು ಹಾಕಬಾರ್ದು. ಹೇಗೆ ಯೂಸ್ ಮಾಡಬೇಕು ಅಂತ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದು ನೀವು ಡೈಲಿ ಬೇಸಿಸ್ಸು ಮತ್ತು ಕಡಿಮೆ ಪ್ರೈಸಲ್ಲಿ ನಿಮಗೆ ಮೇಕಪ್ಸ್ ಎಲ್ಲ ಬರುತ್ತೆ ಅಲ್ವಾ, ನಾನ್ ಬ್ರೈಡಲ್ಲು ಮತ್ತು ಮೆಚ್ಯೂರ್ಡ್ ಸ್ಕಿನ್ನು ಇದೆಲ್ಲ, ಆವಾಗ ನೀವು ಈ ಒಂದು ಪೌಡರ್ನ ಯೂಸ್ ಮಾಡ್ಬೋದು. ಇದು ಕಡಿಮೆ ಬಜೆಟಲ್ಲಿರುವಂಥದ್ದು. ಇನ್ನು ನೀವು ಬ್ರೈಡ್ಸ್ಗೆಲ್ಲ ಯೂಸ್ ಮಾಡುವಾಗ ಯಾವ್ದು ಯೂಸ್ ಮಾಡಬೇಕು ಅಂತ ಕೂಡ ನಾನು ಮುಂದೆ ಹೇಳ್ತೀನಿ. ನೋಡಿ, ಈ ರೀತಿ ಪಫಲ್ಲಿ ಪೌಡರ್ನ ತಗೊಂಡು ಫಸ್ಟ್ ಕೈ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಎಕ್ಸೆಸ್ನೆಲ್ಲ ರಿಮೂವ್ ಮಾಡಿ ನೀವೀಗ ಟ್ಯಾಪ್ ಮಾಡಬೇಕಾಗತ್ತೆ. ಟ್ಯಾಪ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಒಂದು ಸರಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀಟಾಗಿ ಬ್ಲೆಂಡ್ ಆದಮೇಲೆ ಮತ್ತೆ ನೀವು ಟ್ಯಾಪ್ ಮಾಡಿ. ಇಲ್ಲ ಅಂತಂದರೆ ಕ್ರೀಸ್ ಲೈನ್ಸ್ ಎಲ್ಲ ಶೋ ಆಗುತ್ತೆ. ನೀವು ಸ್ವಲ್ಪ ಟೈಮ್ ಬಿಟ್ಟರೂ ಕೂಡ ಕ್ರೀಸ್ ಲೈನು ಶೋ ಆಗುತ್ತೆ. ಸೊ ಅದಕ್ಕೋಸ್ಕರ ತಕ್ಷಣ ನೀವು ಈ ರೀತಿ ಪೌಡರ್ನ ಅಪ್ಲೈ ಮಾಡಿ ಸೆಟ್ ಮಾಡ್ಕೊಬಿಡ್ಬೇಕಾಗತ್ತೆ. ನೋಡಿ, ತುಂಬ ಪೌಡರ್ನ ಹಾಕಬಾರ್ದು, ಜಸ್ಟ್ ಈ ರೀತಿ ಸೆಟ್ ಮಾಡಬೇಕಾಗತ್ತೆ. ಈ ಪೌಡರ್ ಎಲ್ಲ ಸೆಟ್ ಆದಮೇಲೆ ಮತ್ತೆ ನಾವು ರಿಮೂವ್ ಮಾಡ್ತೀವಿ ಎಕ್ಸೆಸ್ನೆಲ್ಲ. ಸೊ ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಪೌಡರ್ನ ಕೂಡ ಅಂಡರ್ ಐ ಹತ್ರ ನಾವು ಯಾವುದೇ ರೀತಿ ಪೌಡರೇ ಅಲ್ಲ, ನಾವು ಕನ್ಸೀಲರ್ ಆಗಲಿ ಕರೆಕ್ಟರ್ ಆಗಲಿ ಯಾವುದು ಹೆವಿ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ಆದಷ್ಟು ಮಿನಿಮಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಬ್ಲೆಂಡ್ ಮಾಡಿದ್ರೆ ಫ್ಲಾಲೆಸ್ ಆಗಿ ಬರುತ್ತೆ, ಕೇಕಿ ಆಗೋದಿಲ್ಲ ಮೇಕಪ್ಪು. ಆ ಕಡೆಗೂ ಈ ಕಡೆಗೂ ಡಿಫ್ರೆನ್ಸ್ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಡಾರ್ಕ್ ಸರ್ಕಲ್ ಹೇಗೆ ಹೈಡ್ ಆಗಿದೆ ಅಂತ. ನೋಡಿ, ಈ ಕಡೆ ಫುಲ್ ಡಾರ್ಕ್ ಸರ್ಕಲ್ ಹಾಗೆ ಇದೆ, ಈ ಕಡೆ ನಾವು ಮೇಕಪ್ ಮಾಡಿರೋ ಕಡೆ ಡಾರ್ಕ್ ಸರ್ಕಲ್ ಹೈಡ್ ಆಗುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಹೈಡ್ ಆಗಿದೆ ಅಂತ, ಯಾವುದೇ ರೀತಿ ಹೆವಿ ಕಾಣ್ತಾ ಇಲ್ಲ, ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಮತ್ತು ಶೇಡ್ ಎಲ್ಲ ಕರೆಕ್ಟಾಗಿ ಚೂಸ್ ಮಾಡಿದ್ದೀನಿ. ಶೇಡ್ನ ಕರೆಕ್ಟಾಗಿ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೇಲ್ಗಡೆ ಕೂಡ ನಾವು ಇದರಲ್ಲೇ ಮಿಕ್ಕಿರುತ್ತಲ್ಲ ಆ ಪ್ರಾಡಕ್ಟ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ಅಷ್ಟೇ, ಜಸ್ಟ್ ವೇಸ್ಟ್ ಆಗುತ್ತೆ ಅಂತ. ನಾನು ಐ ಮೇಕಪ್ ಮಾಡುವಾಗ ನಾನು ನಿಮಗೆ ಐ ಬೇಸ್ ಬಗ್ಗೆ ಹೇಳ್ತೀನಿ. ಈಗ ಜಸ್ಟ್ ನಾನು ಅದ್ರಲ್ಲಿ ಮಿಕ್ಕಿರೋ ಪ್ರಾಡಕ್ಟ್ನ ಬ್ಲೆಂಡ್ ಮಾಡಿದ್ದೀನಿ ಅಷ್ಟೆ. ಒಂದು ಸೈಡು ಕರೆಕ್ಟರ್ಸ್ನ ಯೂಸ್ ಮಾಡಿ ನಾನು ಡಾರ್ಕ್ ಸರ್ಕಲ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ನೆಲ್ಲ ಹೈಡ್ ಮಾಡಿದ್ದೀನಿ. ಇನ್ನು ಈ ಕಡೆ ಇನ್ನೊಂದು ಕಡೆ ನಾನು ಬಾಕಿ ಇದೆಯಲ್ಲ ಅದನ್ನು ಕನ್ಸೀಲರ್ಸ್ನ ಯೂಸ್ ಮಾಡಿ ಹೇಗೆ ನಾವು ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಸರ್ಕಲ್ಸ್ನೆಲ್ಲ ಹೈಡ್ ಮಾಡೋದು ಅಂತ ಈಗ ತೋರಿಸ್ತೀನಿ. ಇನ್ನು ಕನ್ಸೀಲರಲ್ಲಿ ಲಿಕ್ವಿಡ್ ಕನ್ಸೀಲರ್ಸು ಬರುತ್ತೆ ಮತ್ತು ಕ್ರೀಮ್ ಕನ್ಸೀಲರ್ಸು ಬರುತ್ತೆ. ನೋಡಿ, ಲಿಕ್ವಿಡ್ ಕನ್ಸೀಲರ್ಸು ಈಗ ನನ್ನ ಹತ್ರ ಇರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, LA ಗರ್ಲ್ ಇದೆ ಮತ್ತು ಸ್ವಿಸ್ ಬ್ಯೂಟಿ ಇದೆ ಮತ್ತು ಫೇಸಸ್ ಕೆನಡಾದು ಒಂದಿದೆ. ಇದು ಲಿಕ್ವಿಡ್ ಕನ್ಸೀಲರ್ಸು ನನ್ನ ಹತ್ರ ಇಷ್ಟಿದೆ. ಇನ್ನು ತುಂಬ ಬ್ರ್ಯಾಂಡ್ಸ್ ಬರುತ್ತೆ. ಮತ್ತು ನೋಡಿ, ಇದು ಡರ್ಮಾ ಪ್ಯಾಲೆಟಲ್ಲಿರುವಂಥ ನೋಡಿ ಕನ್ಸೀಲರ್ಸು. ಇದು ಕನ್ಸೀಲರ್ ವಿತ್ ಫೌಂಡೇಶನ್ ಎರಡು ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಈ ಒಂದು ಪ್ಯಾಲೆಟ್ನ ತೊಗೊಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತು ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಬರಬೇಕು. ಯೂಸ್ ಮಾಡೋದಕ್ಕೆ ಬರಲ್ಲ ಅಂತಲೇ ಎಷ್ಟೊಂದು ಜನ ಬಿಗಿನರ್ಸ್ ಈ ಒಂದು ಪ್ರಾಡಕ್ಟ್ಸ್ನ ಯೂಸೇ ಮಾಡೋದಿಲ್ಲ. ಬಟ್ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ತುಂಬ 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 ಬೆನಿಫಿಟ್ಟು. ಈ ಒಂದು ಪ್ರಾಡಕ್ಟ್ಗೆ ಅಡಿಕ್ಷನ್ ಆಗೋಗ್ತೀರಾ, ಅಷ್ಟು ಚೆನ್ನಾಗಿ ಮೇಕಪ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಅದಕ್ಕೆ ನಾವು ಟೆಕ್ನಿಕ್ಸ್ ಇರುತ್ತೆ, ಆ ಟೆಕ್ನಿಕ್ಸ್ನ ನಾನು ಮುಂದೆ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು ಕನ್ಸೀಲರಲ್ಲಿ ಹೇಗೆ ಹೈಡ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಲೈಟಾಗಿರುತ್ತೆ, ಆಗ ನಾವು ಕನ್ಸೀಲರ್ಸಲ್ಲೇ ನಾವು ಹೈಡ್ ಮಾಡ್ಬೋದು ಡಾರ್ಕ್ ಸರ್ಕಲ್ನ. ನೋಡಿ, ಈಗ ನನ್ನ ಸ್ಕಿನ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ನ ನಾನು ತಗೊಳ್ತಾ ಇದ್ದೀನಿ. ಆ ಡಾರ್ಕರ್ ಶೇಡ್ನ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ನ ನಾನು ಈಗ ಅಪ್ಲೈ ಮಾಡ್ತೀನಿ. ಏನಕ್ಕೆ ನಾವು ಈ ಒಂದು ಡಾರ್ಕ್ ಸರ್ಕಲ್ ಕಡಿಮೆ ಇದ್ದಾಗ ಕನ್ಸೀಲರ್ ಯೂಸ್ ಮಾಡ್ತೀವಿ ಅಂತಂದರೆ ನಾವು ಕಲರ್ ಕರೆಕ್ಷನ್ದು ಒಂದು ಲೇಯರ್ ಕಡಿಮೆ ಮಾಡ್ಬೋದು. ಸೊ ಆದಷ್ಟು ನಾವು ಅವಶ್ಯಕತೆ ಇಲ್ಲದೇ ಇರೋ ಪ್ರಾಡಕ್ಟ್ಸ್ನ ಹಾಕದೆ ಲೇಯರ್ನ ಕಡಿಮೆ ಮಾಡಿ ನಾವು ಮೇಕಪ್ ಮಾಡೋದನ್ನು ನಾವು ಕಲಿಬೇಕಾಗತ್ತೆ. ಯಾಕಂತಂದರೆ
ತುಂಬ ಲೈಟಾಗಿ ಡಾರ್ಕ್ ಸರ್ಕಲ್ ಇದ್ದಾಗ ನಾವು ಒಂದು ಲೇಯರ್ನ ನಾವು ಆದಷ್ಟು ಹಾಕೋದನ್ನ ಅವಾಯ್ಡ್ ಮಾಡ್ಬೋದು. ನಾವು ಲೇಯರ್ಸ್ನ ಕಡಿಮೆ ಹಾಕಿದಷ್ಟು ನಮಗೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಅವಶ್ಯಕತೆ ಇಲ್ಲದೆ ಇರೋದನ್ನು ನಾವು ಹಾಕೋದು ಬೇಡ. ಸೊ ಅದಕ್ಕೋಸ್ಕರ ನೀವೆರಡು ಟೆಕ್ನಿಕ್ಸ್ನ ಕೂಡ ಕಲ್ತ್ಕೊಳ್ಳಿ. ನೋಡಿ, ನಾನು ಲಾಸ್ಟ್ ನಿಮಗೆ ಈ ಕಡೆ ತೋರಿಸಿದ್ನಲ್ವ ಅದೇ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಮೇಲ್ಗಡೆ ನೋಡಿ ಅಂತ ಕ್ಲೈಂಟ್ಸ್ಗೆ ಹೇಳಿಬಿಟ್ಟು ನೀವು ಬ್ಲೆಂಡ್ ಮಾಡಬೇಕು. ಈಗ ನಾನು ಮಿರರ್ನ ನೋಡಬೇಕು ಅಂತ ನಾನು ಜಸ್ಟ್ ಹಾಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಸೊ ಅಲ್ಲೆಲ್ಲನೂ ಕೂಡ ಸೇಮ್ ಕನ್ಸೀಲರ್ನೇ ನನ್ನ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬ್ಲೆಂಡ್ ಮಾಡೋದು ಎಲ್ಲ ಆಗಿದೆ, ನೀಟಾಗಿ ಬ್ಲೆಂಡ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಹೈಡ್ ಆಗಿದೆ. ಬಟ್ ಡಾರ್ಕ್ ಕಲರ್ ಕನ್ಸೀಲರ್ ಮಾತ್ರ ಕಾಣಿಸ್ತಾ ಇದೆ. ಈಗ ನಾನು ಫೌಂಡೇಶನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡಿ, ಫೌಂಡೇಶನ್ ಯಾವ ರೀತಿ ಬ್ಲೆಂಡ್ ಮಾಡ್ತಿದ್ದೀನಿ ಅಂತ ನಾನು ಅಲ್ಲಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ಗ್ಯಾಪ್ ಬಿಟ್ಟು ಬ್ಲೆಂಡ್ ಮಾಡ್ತಾ ಇಲ್ಲ. ಫೌಂಡೇಶನ್ನ ಈ ರೀತಿ ಬ್ಲೆಂಡ್ ಮಾಡಿದ್ರೇ ನೀಟಾಗಿ ಕವರೇಜ್ ಬರುತ್ತೆ ಮತ್ತು ಬ್ಲೆಂಡ್ ಕೂಡ ಫ್ಲಾಲೆಸ್ ಆಗಿ ಆಗುತ್ತೆ. ನೀಟಾಗಿ ಬ್ಲೆಂಡ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನ್ಯಾಚುರಲ್ ಲುಕ್ ಕಾಣಿಸ್ತಾ ಇದೆ ಅಂತ. ನೋಡಿ, ನಾನು ಅಂಡರ್ ಐ ಕೆಳಗೆ ನಾನು ಫೌಂಡೇಶನ್ನ ಹಾಕ್ತಾ ಇಲ್ಲ, ಅಲ್ಲಿ ಕನ್ಸೀಲರ್ ಹಾಕೋದಕ್ಕೆ ಜಾಗ ಬಿಟ್ಟಿದ್ದೀನಿ. ನೋಡಿ, ಈಗ ಫೌಂಡೇಶನ್ ಬ್ಲೆಂಡ್ ಮಾಡಿದ್ದೆಲ್ಲ ಕಂಪ್ಲೀಟ್ ಆಯಿತು. ಈಗ ಅಂಡರ್ ಐ ಕೆಳಗೆ ನಾವು ಫೌಂಡೇಶನ್ ಹಾಕಿಲ್ಲ ಅಲ್ವಾ, ಅಲ್ಲಿ ಈಗ ನಾವು ನನ್ನ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್ನ ನಾನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಅಲ್ಲಿ ಹೈಲೈಟ್ ಮಾಡಿದ್ರೆ ನಾವು ಬ್ರೈಟಾಗಿ ಕಾಣಿಸುತ್ತೆ. ಸೊ ಸೇಮ್ ಕಲರೇ ಹಾಕಿದ್ರೆ ಬ್ರೈಟಾಗಿ ಕಾಣಿಸೋದಿಲ್ಲ. ಸೇಮ್ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನ ತಗೊಂಡು ನಾನು ಸೇಮ್ ಅದೇ ರೀತಿ ಲಾಸ್ಟ್ ನಿಮಗೆ ತೋರಿಸಿದ್ನಲ್ವ, ಲಾಸ್ಟ್ ಈ ಕಡೆ ಯಾವ ರೀತಿ ಬ್ಲೆಂಡ್ ಮಾಡಿದ್ನೋ ಅದೇ ರೀತಿ ಬ್ಲೆಂಡ್ ಮಾಡಿ, ನಿಮಗೆ ಬೇಕಂತ ಅಂದರೆ ನೀವು ಫಿನಿಶಿಂಗೋಸ್ಕರ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷಲ್ಲೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲೋ ಹಂಗೆ. ಇಲ್ಲ ಅಂತಂದರೆ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಬ್ರಷಲ್ಲೇ ಬೆಸ್ಟ್ ಅಂತ ಅನಿಸುತ್ತೆ ಬ್ಲೆಂಡರ್ಗಿಂತ. ಪ್ರಾಡಕ್ಟ್ಸ್ ಎಲ್ಲ ಬ್ಲೆಂಡರ್ಗೆ ಮೆತ್ಕೊಂಡ್ಬಿಡುತ್ತೆ. ಆ್ಯಕ್ಚುಲಿ ಬಿಗಿನರ್ಸ್ ಎಲ್ಲನೂ ಬ್ಲೆಂಡರ್ನ ನೀಟಾಗಿ ಯೂಸ್ ಮಾಡಲ್ಲ, ಪ್ರೆಸ್ ಮಾಡಿಬಿಡ್ತಾರೆ. ಸೊ ಆವಾಗ ಬ್ಲೆಂಡರ್ಗೆ ಪ್ರಾಡಕ್ಟ್ ಎಲ್ಲ ಹೋಗಿಬಿಡತ್ತೆ. ಈಗ ನೆಕ್ಸ್ಟು ನಾವು ಲೂಸ್ ಪೌಡರಲ್ಲಿ ಸೆಟ್ ಮಾಡಬೇಕಾಗತ್ತೆ. ಇದಂತೂ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ನಾವು ಸೆಟ್ ಮಾಡಲೇಬೇಕು. ಇಲ್ಲ ಅಂತಂದರೆ ಅಲ್ಲಿ ನಮಗೆ ಕ್ರೀಸ್ ಲೈನ್ ಫಾರ್ಮ್ ಆಗಿಬಿಡುತ್ತೆ. ಯಾವ ರೀತಿ ಸೆಟ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈ ಸೈಡ್ ಮಾಡೋವಾಗ ಪೌಡರ್ನ ಡೈರೆಕ್ಟಾಗಿ ನಾವು ಪಫಲ್ಲಿ ಹಾಕಬಾರ್ದು. ಜಸ್ಟ್ ನಾವು ಪೌಡರ್ನ ತಗೊಂಡು ಒಂದು ಸರಿ ನಮ್ಮ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾವು ಎಕ್ಸಸ್ನೆಲ್ಲ ಕೈ ಮೇಲೆ ಬಿಟ್ಬಿಟ್ಟು ಬೇರೆ ಮಿಕ್ಕಿರುತ್ತಲ್ವ ಅದರೊಳಗೆ ಪಫ್ ಒಳಗೆ ಆ ಪೌಡರ್ನ ಮಾತ್ರ ನಾವು ಹಾಕಬೇಕಾಗತ್ತೆ. ಇನ್ನು ಪೌಡರ್ ಹಾಕಿದ್ದಾದಮೇಲೆ ನಾವು ಡಸ್ಟ್ ಮಾಡಬೇಕಲ್ವ, ಎಕ್ಸೆಸ್ಸು ಹೇಗೆ ಡಸ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಪೌಡರ್ ಹಾಕಿ, ಒಂದು 4 to 5 ಮಿನಿಟ್ಸ್ ಬಿಡಿ. ಈ ಕಡೆ ನಾನು ಆಲ್ರೆಡಿ ಮಾಡಿ 4 to 5 ಮಿನಿಟ್ಸ್ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಸೆಟ್ ಆಗೋದಕ್ಕೆ ಬಿಟ್ಟಿದೆ. ನೋಡಿ, ಈಗ ಎಷ್ಟು ನೀಟಾಗಿ ನಾನು ಡಸ್ಟ್ ಮಾಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ಇದಾಗ್ತಿದೆ ನೋಡಿ. ಯಾವುದೇ ಕಾರಣಕ್ಕೂ ಕ್ರೀಸ್ ಲೈನ್ಸೇ ಕಾಣಿಸ್ತಾ ಇಲ್ಲ, ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಈ ರೀತಿ ಡಸ್ಟ್ ಮಾಡಬೇಕಾಗತ್ತೆ. ಈ ಒಂದು ಪ್ಲಫಿ ಬ್ರಷನ್ನು ನಾವು ತಗೊಂಡು ಈ ಒಂದು ಪೌಡರ್ ಹಾಕೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬ್ರಷು ಮತ್ತು ಬ್ಲಷ್ ಹಾಕೋದಕ್ಕೂ ಯೂಸ್ ಮಾಡ್ತೀವಲ್ಲ ಆ ಒಂದು ಬ್ರಷಲ್ಲಿ ನಾವು ನೀಟಾಗಿ ಡಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಡಸ್ಟ್ ಮಾಡಿದ್ಮೇಲೆ ನಮಗೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅವಾಗ ಯಾವುದೇ ರೀತಿ ವೈಟ್ ಎಲ್ಲ ಕಾಣಿಸೋದಿಲ್ಲ. ಈಗ ನಾನು ಯೂಸ್ ಮಾಡಿದಂಥ ಲೂಸ್ ಪೌಡರು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ಇದನ್ನು ನಾವು ಸೆಲ್ಫ್ ಮೇಕಪ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಮತ್ತು ಕಡಿಮೆ ಬಜೆಟಲ್ಲಿ ಮೇಕಪ್ ಬರುತ್ತಲ್ವ ಆ ಮೇಕಪ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಇನ್ನು ಬ್ರೈಡ್ಸ್ಗೆ ಮತ್ತು ವಾಟರ್ ಪ್ರೂಫು ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಎಲ್ಲ ಬೇಕು ಅಂತಂದರೆ PAC ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್ನ ನೀವು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ನೀವು ಬ್ರೈಡ್ಸ್ಗೆ ಮತ್ತು ಟ್ರಾನ್ಸ್ಫರ್ ಪ್ರೂಫು ವಾಟರ್ ಪ್ರೂಫು ಈ ಮೇಕಪ್ಸ್ನೆಲ್ಲ ಮಾಡೋದಕ್ಕೆ ಈ ಒಂದು ಪೌಡರ್ ಯೂಸ್ ಆಗುತ್ತೆ. ಇನ್ನೂ ಒಂದು ಶೇಡ್ ಇರುತ್ತೆ ಬನಾನಾ ಶೇಡ್ ಅಂತ. ಇದು ಯಾವ ಕಲರ್ ಇರುತ್ತೆ ಅಂತ ಈಗ ನೋಡೋಣ ಬನ್ನಿ. ನಾನು ನಿಮಗೆ ತೋರಿಸ್ತೀನಿ ಕೈ ಮೇಲೆ ಹಾಕ್ಕೊಂಡು. ಸ್ವಲ್ಪ ಫೌಂಡೇಶನ್ ಶೇಡ್ ಇರುತ್ತೆ. ಈ ಒಂದು ಪೌಡರ್ನ ನಾವು ಡಸ್ಕಿ ಸ್ಕಿನ್ ಅವ್ರಿಗೆ ಮೇಕಪ್ ಮಾಡ್ತೀವಲ್ವ ಅವರಿಗೆ ಯೂಸ್ ಮಾಡಬೇಕಾಗತ್ತೆ. ಇವಾಗ ಡಾರ್ಕ್ ಸ್ಕಿನ್ ಅವ್ರಿಗೆ ಇರ್ತಾರಲ್ವ ಅವರಿಗೆ ನಾವು ಈ ಒಂದು ಪೌಡರ್ನ ಸೆಟ್ ಮಾಡೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಇನ್ನು ನಾನು ಈ ಒಂದು ಪೌಡರ್ಸ್ದು ಮತ್ತು ಎಲ್ಲ ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಪ್ರಾಡಕ್ಟ್ಸ್ ಎಲ್ಲನೂ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸರಿ ಹೋಗಿ ಚೆಕ್ ಮಾಡಿ. ಇನ್ನು ಕರೆಕ್ಟರು ಮತ್ತು ಕನ್ಸೀಲರು ನಿಮಗೆ ಸ್ಟಿಕ್ ಟೈಪಲ್ಲೂ ಕೂಡ ಸಿಗುತ್ತೆ. ನಾನು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ನೈಕಾ ಅವ್ರದ್ದು ನನ್ನ ಹತ್ರ ಒಂದು ಕಲರ್ ಕರೆಕ್ಷನ್ದು ಒಂದು ಸ್ಟಿಕ್ ಇದೆ. ನಿಮ್ಗೆ ಆ ರೀತಿ ಪ್ಯಾಲೆಟ್ ಒಂದೇ ಅಲ್ಲ, ಈ ರೀತಿ ಸ್ಟಿಕ್ ಕೂಡ ಬರುತ್ತೆ ನೋಡಿ. ಇದು
ಗ್ರೀನ್ ಕಲರಲ್ಲಿರುವಂಥ ಕರೆಕ್ಟರು. ಈ ರೀತಿ ನಿಮಗೆ ಕನ್ಸೀಲರ್ಸ್ ಎಲ್ಲ ಕಲರ್ಸು ಬರುತ್ತೆ. ಮತ್ತು ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಪ್ಯಾಲೆಟಲ್ಲಿರೋದು ಕೂಡ ಯೂಸ್ ಮಾಡ್ಬೋದು. ನೀವು ಮಾರ್ಕೆಟಲ್ಲಿ ತುಂಬ ಬೇಜಾನ್ ಪ್ರಾಡಕ್ಟ್ಸ್ ಇರುತ್ತೆ, ಯಾವುದು ಎಲ್ಲನೂ ತೊಗೊಳೋದಕ್ಕಾಗೋದಿಲ್ಲ. ಯಾವುದು ಬೆಸ್ಟ್ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ. ಈ ರೀತಿ ಪ್ಯಾಲೆಟ್ ಟೈಪಲ್ಲೂ ಕೂಡ ಬರುತ್ತೆ. ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ. ನಾನು ಈ ಒಂದು ಮೇಕಪ್ ಮಾಡಿದ್ನಲ್ಲ ಈಗ, ಆ ಮೇಕಪ್ಗೆ ಜಸ್ಟ್ ಕಾಜಲ್, ಐಲೈನರ್, ಲಿಪ್ಸ್ಟಿಕ್ ಹಾಕಿದ್ದೀನಿ. ಯಾವುದೇ ರೀತಿ ಕಾಂಟೋರ್ ಮಾಡಿಲ್ಲ ಮತ್ತು ಯಾವುದೇ ರೀತಿ ಬ್ಲಷ್ ಹಾಕಿಲ್ಲ. ನೋಡಿ ಎಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಸ್ಕಿನ್ ಟೋನ್ ಎಲ್ಲ ಎಷ್ಟು ನೀಟಾಗಿ ಮ್ಯಾಚ್ ಆಗಿದೆ. ಮತ್ತು ನಾವು ಕರೆಕ್ಟಾದಂಥ ವೇಯಲ್ಲಿ ಮಾಡಿದ್ರೆ ಬೇಸು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಇನ್ನು ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಮೈಕಲ್ಲಿ ಚಾರ್ಜ್ ಆಗೋಗಿತ್ತು, ನಾನು ನೋಡ್ಕೊಂಡಿಲ್ಲ, ಹಾಗಾಗಿ ವಾಯ್ಸ್ ಬಂದಿರಲಿಲ್ಲ ಅರ್ಧ ವಿಡಿಯೋಯಿಂದ. ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಬೇಕು. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಪ್ರೀವಿಯಸ್ ವಿಡಿಯೋಸ್ ಕೂಡ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಕ್ಲಾಸ್ ಕೂಡ ನಿಮಗೆ ಬೇಕು ಅಂತ ಅಂದರೆ ಡೇ 8 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಡೇ 8 ಕ್ಲಾಸಲ್ಲಿ ನಾವೆಲ್ಲರೂ ಮೀಟ್ ಆಗೋಣ. ಬಾಯ್ ಬಾಯ್.